ಈ ರಜಾಕಾರರ ಅಟ್ಟಹಾಸದ ನಡುವೆ ಕೂಡ ಹೈದರಾಬಾದ್ ವಿಮೋಚನಾ ಚಳವಳಿ ನಡೀತಾನೆ ಇತ್ತು. ರಕ್ತಪಾತ ಮಿತಿ ಮೀರಿದಾಗ ಸೇನಾ ಕಾರ್ಯಾಚರಣೆ ಅನಿವಾರ್ಯ ಅನ್ನಿಸ್ತು. ಆದರೆ ಜನರಲ್ ಬುಕರ್ ಹೈದರಾಬಾದದ ಮೇಲೆ ಸಶಸ್ತ್ರ ಕ್ರಮ ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಸಶಸ್ತ್ರ ಕ್ರಮ ತೆಗೆದುಕೊಳ್ಳೋದೇ ಆದರೆ ತಾನು ರಾಜೀನಾಮೆ ಕೊಡೋದಾಗಿ ಘೋಷಿಸ್ಬಿಟ್ಟ. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರು, ಜನರಲ್ ಬುಕರ್, ನೀವು ರಾಜೀನಾಮೆ ಕೊಡಬಹುದು, ಸಶಸ್ತ್ರ ಕ್ರಮ ನಾಳೆ ಪ್ರಾರಂಭ ಆಗುತ್ತೆ ಅಂತ. ಅದಕ್ಕೆ ಅಲ್ವಾ ಅವರನ್ನ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ಇದಾದ್ಮೇಲೆ ಸತತ 7 ದಿನ ಸೈನಿಕ ಕಾರ್ಯಾಚರಣೆ ನಡೆಯಿತು. ಸೋತು ಸುಣ್ಣವಾದ ನಿಜಾಮ ಭಾರತದೊಂದಿಗೆ ವಿಲೀನಕ್ಕೆ ಒಪ್ಪಿಕೊಂಡ. ಬಳಿಕ ರಜಾಕಾರರ ಪಡೆಯನ್ನ ವಿಸರ್ಜನೆ ಮಾಡಲಾಯಿತು. ರಜಾಕಾರರ ನಾಯಕ ಕಾಸಿಂ ರಿಜ್ವಿಯನ್ನ ಬಂಧಿಸಲಾಯಿತು. 10 ವರ್ಷ ಜೈಲಲ್ಲಿದ್ದ. ಆಮೇಲೆ ಬಿಡುಗಡೆ ಮಾಡಿ ಪಾಕಿಸ್ತಾನ ಕಳಿಸ್ಕೊಟ್ರು. ಇವನು ಪಾಕಿಸ್ತಾನಕ್ಕೆ ಹೋಗ್ಬೇಕಾದ್ರೆ ತನ್ನ MIM ಪಕ್ಷಕ್ಕೆ ಅಬ್ದುಲ್ ವಾಜಿದ್ ಓವೈಸಿಯನ್ನ ನೇಮಕ ಮಾಡಿ ಹೋದ. ಈಗ ಅದೇ ಪಕ್ಷ MIM ಆಗಿದೆ. ಅದಕ್ಕೆ ಅಸಾದುದ್ದೀನ್ ಓವೈಸಿ ನಾಯಕ.